ಸರ್ ಇನ್ನು ಬಹಳ ಮುಖ್ಯವಾದಂಥ ವಿಚಾರ, ಸೋಮಣ್ಣವ್ರು ಯಾರು, ಸೋಮಣ್ಣವ್ರ ಹಿನ್ನೆಲೆ ಏನು, ಸೋಮಣ್ಣವ್ರು ಯಾವ ಊರವರು, ಬೆಂಗಳೂರಿಗೆ ಹೆಂಗೆ ಬಂದರು, ಇವರು ರಾಜಕೀಯ ಹೆಂಗೆ ಪ್ರವೇಶ ಮಾಡಿದರು? ಸರ್ ನಾನು SLC ಪಾಸ್ ಆದಮೇಲೆ PUC ಒಂದು ಸಬ್ಜೆಕ್ಟ್ ಹೋಗಿತ್ತು ಸರ್. ನಮ್ಮ ಮನೇಲಿ 5 ಜನ ನಾವು ಅಣ್ಣ ತಮ್ಮಂದಿರು. ನಮ್ಮ ತಾಯಿ ನಮಗೆ 5 ಎಕರೆ ಜಮೀನಿತ್ತು ಸರ್. ಯಾವೂರಲ್ಲಿ ಸರ್? ಕನಕಪುರ ತಾಲೂಕಿನ ಒಂದು ಸಣ್ಣ ಗ್ರಾಮ, ಕುಗ್ರಾಮ, ಯಲವನಾಥ ಅಂತ. ಆ ಗ್ರಾಮದಿಂದ ನಾವು ಇಲ್ಲಿ ಬಂದವರು. ನನ್ನ ಅಕ್ಕ ಮೊನ್ನೆ ತೀರೋದು ಸರ್, 96 ವರ್ಷ. ಅವ್ರು ನನ್ನ ಕರ್ಕೊಂಡೋಗಿ ಚಿಕ್ಕಬಂದವಾಡಿ ಅಂತ ಹೋಬಳಿ ಹೆಡ್ ಕ್ವಾರ್ಟರ್ಸು, ಕನಕಪುರ ಟೌನಿಂದ 10 ಕಿಲೋಮೀಟ್ರ್. ನನಗೆ ಪ್ರೈಮರಿ ಶಾಲೆಯಿಂದ ಅವರು ಓದಿಸಿದ್ರು. SLC ದೇಗಲಮಠದಲ್ಲಿ ಓದಿದೆ ಸರ್. ಅದಾದಮೇಲೆ PUC ಒಂದನ್ನು ರೂರಲ್ ಕಾಲೇಜ್ನಲ್ಲಿ ಓದಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿತ್ತು. ಬೆಂಗಳೂರಿಗೆ ಬಂದೆ ಸರ್. ಬೆಂಗಳೂರು ಬಂದು ಮಲ್ಲಿಕಾರ್ಜುನ ಇರೋರಂಥ ಯೂನಿವರ್ಸಿಟಿ ಸಬ್ ರಿಜಿಸ್ಟರ್ ಇದ್ದರು. ಅವ್ರಿಗೊಂದು ಪತ್ರ ಕೊಟ್ಟಿದ್ದು ನಮ್ಮ ಗುರುಗಳು. ಕೊಟ್ಟೆ, 150 ರೂಪಾಯಿ ಸಂಬಳ ಕೊಡ್ತಾರಣ್ಣ, ಏನಾಯ್ತದ ಬಾಯಿಲಿ ಅಂದ್ಬಿಟ್ಟು ಒಂದು ಕಸ್ತೂರಿ ಮಾತ್ರೆ ಅಂಗಡಿ ಕೊಟ್ಟರು. ಆ ಅಂಗಡಿ ಏಜೆನ್ಸಿ ತೊಗೊಂಡು ಒಂದು ದಿನಕ್ಕೆ 300-400 ರೂಪಾಯಿ ಸಂಪಾದನೆ ಮಾಡಿದೆ. 500-1000 ಹೋದೆ. ಪಿಗ್ನಿ ಕಲೆಕ್ಟ್ ಆಗ ಶುರು ಮಾಡಿದೆ. LIC ಏಜೆಂಟ್ ತೊಗೊಂಡೆ. ಕಲೆಕ್ಷನ್ ಮಾಡ್ತಿದ್ರಿ? ಪಿಗ್ನಿ ಕಲೆಕ್ಟ್ ಮಾಡ್ತಾ ಇದ್ದೆ. ದಿನಕ್ಕೆ ಒಬ್ಬರು ಪ್ರಭಾಕರ್ ಹೆಗಡೆ ಅಂತ KG ರೋಡ್ನಲ್ಲಿದ್ದರು ಸರ್. ಅವರು ನನಗೆ ಹೆಂಗೋ ಪರಿಚಯ ಆಯಿತು ಸರ್. ಅವರು ನನಗೆ ಹೇಳಿ ಮಾಡಿ 250 ರೂಪಾಯಿ ಡಿಪಾಸಿಟ್ ಕಟ್ಟಕ್ಕೆ ನನ್ನ ಹತ್ರ ದುಡ್ಡಿರಲ್ಲ ಸರ್. ಅವರೇ ಕಟ್ಟಿ ಕೊಡಿಸಿದ್ರು ಸರ್. 5,000, 6,000, 15,000, 20,000ಕ್ಕೆ ಹೋಗ್ಬಿಟ್ಟೆ ಸರ್. ತಿಂಗಳಿಗೆ 20-25 ಸಾವಿರ ದುಡಿತಾ ಇದ್ದೆ ಸರ್. ಕನ್ಸ್ಯೂಮರ್ ಫೆಡರೇಷನ್ ಕೆಲಸ ಕೊಡಿಸಿದ್ರು ಸರ್, ಪಕ್ಕದಲ್ಲೇ ಜನತಾ ಬಜಾರ್ ಸರ್. ಮಾಡಿ ಈಗೆಲ್ಲ ಮಾಡಿ ಡಿಗ್ರಿ ಮಾಡಿಕೊಂಡು ಡಿಗ್ರಿವರೆಗೂ ಹೋಗಿ ನಾನು 77 ಮದುವೆ ಆಗಿದ್ದು ಸರ್. ಬೆಂಗಳೂರು ಬಂದಿದ್ದು 68-69. ಈ ಕಸ್ತೂರಿ ಮಾತ್ರೆ ಮಾರ್ತಾ ಇದ್ದು ಯಾವಾಗ? 68-69-70 ಸರ್. ಒಬ್ಬರು ಚೆಂಗಲ್ರಾಯ್ ಶೆಟ್ರು ಅಂತ ಅಂದ್ಬಿಟ್ಟು ಅವ್ರ ಮನೇಲಿ ಅವರು ಪಂಪ್ ರಿಪೇರಿ ಮಾಡೋರು ಸರ್. ವೈರಿಂಗ್ ಮಾಡಬೇಕಾದ್ರೆ ಇಲ್ಲೇ ಬನ್ನಿ ಕೊಂದವರು. ನನಗೆ ತುಂಬ ಸಂಸ್ಕಾರ ಸಿಕ್ಕಿದ್ದು ಆನಾ ಕೃಷ್ಣರಾಯರು. ಅವರು ಪಕ್ಕದಲ್ಲಿದ್ದು ಒಬ್ಬರು ಶಾಮಣ್ಣವರು ಅಂತ ಅಂದ್ಬಿಟ್ಟು ತಿಗುಡ್ರು ಸರ್. ಅವ್ರ ಮನೇಲಿ 6 ರೂಪಾಯಿ ಬಾಡಿಗೆ ಸರ್. ನನಗೆ ನಾನು ಮದುವೆ ಆಗಿ 2 ಮಕ್ಕಳಾಗೋ ತನಕ ರೂಮ್ ಹಂಗೆ ಇಟ್ಕೊಂಡಿದ್ದೆ ಸರ್. ದೇವ್ರನ್ನ ಯಾಕೆ ಕೈ ಮುಗಿತೀನಿ ಅಂದರೆ ಯಾವುದೇ ಒಂದು ಬೇರೆ ಬೇರೆ ಇದಕ್ಕೆ ನನಗೆ ಆಗಿಲ್ಲ ಸರ್. ಮಿನಾರ್ವಾ ಸರ್ಕಲ್ ಹತ್ರ ಇಡ್ಲಿ ಮಾರೋನು ಸರ್ ಯಾರೋ ಒಬ್ಬ. ಅವಾಗ 20 ಪೈಸೆ ಸರ್ ಅದು. 40 ಪೈಸೆ ಕೊಟ್ಟರೆ 2 ಇಡ್ಲಿ ಕೊಡೋನು. ತಂದು ಮಡಿಕೊಂಡು ಬೆಳಿಗ್ಗೆ ಒಂದು ತಿನ್ನು, ರಾತ್ರಿ ಒಂದು ತಿಂತಾಯಿದ್ದೆ. ಇವೆಲ್ಲ ಯಾರಿಗೂ ಹೇಳ್ಕೊಳಕ್ಕೆ ಆಗೋದಿಲ್ಲ ಸರ್. ಅದಾದಮೇಲೆ ಮೇಡಮ್ ಇದಾದಮೇಲೆ ಒಂದು ದಾರಿಗೆ ಬಂದು ಏನೆಲ್ಲ ಮಾಡಿ ನಾನು ತಿರುಗಿ ನೋಡಲೇ ಇಲ್ಲ ಸರ್. ನನ್ನ ತಂದೆ ತಾಯಿ ಅವರ ಆಶೀರ್ವಾದ ಸರ್. ನಾನು ಅವನ ಮನೇಲಿ ಏನೋ ಸಣ್ಣ ಪುಟ್ಟ ಇದು ಕೊಟ್ಟಾಗ ನನಗೆ ಬೇಡ, ಏನು ಬೇಡ, ನೀವೇ ನಿಮ್ಮ ಮಾಡ್ಕೊಳ್ಳಿ ಅಂತ. ಇವಾಗೆಲ್ಲ ತೀರೋಗಿದ್ದಾರೆ ಸರ್. ನಾನು ಒಬ್ಬನೇ ಉಳಿದಿದ್ದೀನಿ. ನಮ್ಮ ಅಕ್ಕ 96 ವರ್ಷ ಆಗಿತ್ತು, ಮೊನ್ನೆ ಇದಾದರು. ತುಂಬ ಚೆನ್ನಾಗಿ ಬದುಕ್ತಾಯಿದ್ರು ಅವರು. ಸ್ವಲ್ಪ ಮಗ ಒಳ್ಳೆಯವನಾಗ್ದಿರೋದಾಯಿತು. ನಮ್ಮ ಮಿಸ್ಸಸ್ಸು ನನಗೆ ತುಂಬ ಕೋಆಪ್ರೇಷನ್. 2 ಮಕ್ಕಳಿದ್ದಾರೆ, 2 ಡಾಕ್ಟ್ರು, ಮಗಳು ಇಂಜಿನಿಯರ್ ಇದ್ದಾಳೆ. ಅವ್ರವ್ರ ಜೀವನ ಅವ್ರು ಮಾಡ್ಕೊಂಡು ಹೋಗ್ತಾರೆ ಸರ್. ನಾನು ನಮ್ಮ ಮಿಸ್ಸಸ್ಸು ವಿಜಯನಗರದಲ್ಲಿದ್ದೀವಿ. ಒಳ್ಳೆಯದಾದರೆ ಒಂದಷ್ಟು ಕೆಲಸ ಮಾಡ್ತೀನಿ. ನನಗೆ ಸುಳ್ಳು ಹೊಟ್ಟೆಪಾಡಿಗೋಸ್ಕರ ಇನ್ನೊಬ್ರಿಗೆ ಮೋಸ ಮಾಡಿ ನಾನು ಹೊಟ್ಟೆ ತುಂಬಿಕೊಂಡಿಲ್ಲ ಸರ್. ನಾನು ಬೇರೆಯವ್ರಿಗೋಸ್ಕರ ಏನೆಲ್ಲ ಮಾಡಿ ಪಾಲಿಟಿಕ್ಸಲ್ಲಿ ಏನು ಮಾಡಬೇಕು ಅವೆಲ್ಲ ಮಾಡ್ತೀವಿ ಸರ್. ಒಂದು ಸತ್ಯ ಸರ್, ದೇವರಿದ್ದಾನೆ ಸರ್. ಸಿದ್ಧಗಂಗೆ ಸ್ವಾಮಿಗಳು, ನಮ್ಮ ಅಜ್ಜ ವೀರಗಂಗಾಧರ ಸ್ವಾಮಿಗಳು, ಆದಿಚುಂಚನ ಸ್ವಾಮಿಗಳು, ಬಾಲಗಂಗಾಧರ ಸ್ವಾಮಿ 99ರಲ್ಲಿ ಸರ್ ಇಂಡಿಪೆಂಡೆಂಟ್ ನಿಂತು ಅಂತ ಅಂದರು ಸರ್. ನಾನು ಇಂಡಿಪೆಂಡೆಂಟ್ ನಿಂತು ಅಂದಾಗ ದಿಗ್ಲಾಗ್ಬಿಡ್ತು ಸರ್. 7 ಲಕ್ಷ ಚಿಲ್ಲರೆ ಕೊಟ್ಟು ನಿಂತ್ಕೊಂಡೆ ಸರ್. ಹಿಂಗೆ ಕಡಲೆಕಾಯಿ ಯಾರೋ ಕೊಡಿಸ್ತಾ ತಿಂತ ನಿಂತಿದ್ದೆ ನಾಮಿನೇಷನ್ ಮಾಡಿಬಿಟ್ಟು. ಅವ್ನು ಯಾರೋ ಬಂದು, ಅಣ್ಣ ಬಸ್ ಯಾವ ಗುರ್ತು ತಗೊಳ್ಳಿ, ಯಾವ ಗುರ್ತು ಕೊಡಲಿ ಅಂತ ಕೇಳ್ತಾರೆ. ಕಡಲೆಕಾಯಿ ಮಾರ್ತಾಯಿದ್ದನು. ಅಣ್ಣ ಬಸ್ ಗುರ್ತು ತಗೊಳ್ಳೋಣ ಅಂದ. ಬಸ್ ಗುರ್ತು ಅಂತ ಕೊಟ್ಬಿಟ್ರಪ್ಪ ಅಂದೆ. ಆ ಬಸ್ ಗುರ್ತನ್ನ 11 ಜನ ಗೆದ್ದು ಸರ್. 7,80,000 ಓಟು ಸರ್. ಇವತ್ತಿನ ಚಾಮರಾಜಪೇಟೆ, ಗೋವಿಂದರಾಜನಗರ, ವಿಜಯನಗರ, ಬಿನ್ನಿಪೇಟೆ ಅಂತ ಇತ್ತು ಸರ್ ಅವಾಗ. ಆ ಬಿನ್ನಿಪೇಟೆ ಹೋಗಿರೋದು ಗಾಂಧಿನಗರಕ್ಕೆ ಹೋಯ್ತು ಸರ್. ಇಷ್ಟೆಲ್ಲ ಮಧ್ಯದಲ್ಲಿ ನನ್ನ ಸಮಾಜ ಯಾವುದು ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನಾಗಲಿ ಸರ್ ಲಿಂಗಾಯತರಾಗಿ ನಾಗರತ್ನಮ್ಮ ಹಿರೇಮಠ ಅಂತ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಮಂತ್ರಿ, ಅವರು ಒಂದೇ ಸಾರಿ ಸರ್. ವಾಟಾಳ್ ನಾಗರಾಜು ಒಂದೇ ಸಾರಿ ಬೆಂಗಳೂರಿನಲ್ಲಿ ಸರ್. ಪ್ರಮೀಳಾ ನೇಸರ್ಗೆ ಒಂದೇ ಸಾರಿ ಸರ್. ನಾನು ಒಬ್ಬನೇ ಸರ್ ಜೀವಂತವಾಗಿ 45 ವರ್ಷ ಬೆಂಗಳೂರಿನಲ್ಲಿ.